ನೂತನ ವಸ್ತ್ರ ಮಳಿಗೆಯೊಂದನ್ನು ತೆರೆಯುವಂತಹ ಸಂಭ್ರಮದಲ್ಲಿದ್ದ ಯುವಕನೋರ್ವ ಅದೇ ಮಳಿಗೆಯಲ್ಲಿ ವಿದ್ಯುತ್ ಆಘಾತಕ್ಕೊಳಗಾಗಿ ಮೃತಪಟ್ಟಿರುವ ದಾರುಣ ಘಟನೆ ತೊಕ್ಕೊಟ್ಟುವಿನ ಹೃದಯ ಭಾಗದಲ್ಲಿ ನಡೆದಿದೆ. ಮೂಲತಃ ಪಜ್ಜೀರು ಬೆಂಗೋಡಿ ಪದವು ನಿವಾಸಿ, ಪ್ರಸ್ತುತ ಮಂಗಳೂರು ಪಾಂಡೇಶ್ವರ ನಿವಾಸಿಯಾಗಿರುವ 20 ವರ್ಷದ ಸಲ್ಮಾನ್ ಫಾರಿಶ್ ಮೃತ ಯುವಕ. ತೊಕ್ಕೊಟ್ಟಿನ ಸ್ಮಾರ್ಟ್ ಸಿಟಿ ವಾಣಿಜ್ಯ ಮಳಿಗೆಯಲ್ಲಿ ಸಲ್ಮಾನ್ ಫಾರಿಶ್ ಮಾಲಕತ್ವದಲ್ಲಿ ನೂತನ ವಸ್ತ್ರ ಮಳಿಗೆಯೊಂದು ಇದೇ ಶುಕ್ರವಾರದಂದು ಶುಭಾರಂಭಗೊಳ್ಳಲಿದ್ದು, ಆ ನಿಟ್ಟಿನಲ್ಲಿ ನೂತನ ಮಳಿಗೆಯ ಒಳ ವಿನ್ಯಾಸ ಕಾಮಗಾರಿ ನಡೀತಾ ಇತ್ತು. ಭಾನುವಾರ ರಾತ್ರಿಯೂ ಕೂಡ ಮಳಿಗೆಯ ಒಳಗಡೆ ಎಲೆಕ್ಟ್ರಿಷಿಯನ್ ಕೆಲಸ ಭರದಲ್ಲಿ ನಡೀತಾ ಇತ್ತು. ಭಾನುವಾರ ನಡುರಾತ್ರಿ ಸುಮಾರು 1:30 ಗಂಟೆಯ ವೇಳೆಗೆ ಸಲ್ಮಾನ್ಗೆ ವಿದ್ಯುತ್ ಆಘಾತವಾಗಿದೆ. ಮಳಿಗೆಯೊಳಗಿದ್ದ ಕಾರ್ಮಿಕರು ಕೂಡಲೇ ಆತನನ್ನ ಆಟೋ ರಿಕ್ಷಾದಲ್ಲಿ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಆಸ್ಪತ್ರೆಯ ದಾರಿಯಲ್ಲಿ ಸಲ್ಮಾನ್ ಅವರು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಉಳ್ಳಾಲ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.